ಸಿದ್ದಾಪುರ ಪಾಳ್ಯ ಇದು ಗಡಿ ಭಾಗ, ನಾಗಮಂಗಲ ತಾಲೂಕು. ಇಲ್ಲಿ ಸಿದ್ದಾಪುರ ಪಾಳ್ಯದಿಂದ ಇಲ್ಲಿಗೆ ಲಿಂಕ್ ರೋಡ್ ಇದು, ಒಂದು ತುರುವೇಕೆರೆ ಮತ್ತು ಕದಬಳ್ಳಿಗೆ ಲಿಂಕ್ ಆಗೋ ರೋಡು. ಇಲ್ಲಿ 2019ರಲ್ಲಿ ವರ್ಗೇರಳ್ಳಿ ಮಾರ್ಗ ತುರುವೇಕೆರೆಗೆ ಲಿಂಕ್ ಆಗೋದೊಂದು ರಸ್ತೆ, ಮತ್ತು ಇಲ್ಲಿ ಕದಬಳ್ಳಿಗೆ ಲಿಂಕ್ ಆಗೋದೊಂದು ರಸ್ತೆ, ಮಾಯಸಂದ್ರಕ್ಕೊಂದು ಲಿಂಕ್ ಆಗೋ ರಸ್ತೆ. ಇವು ಒಂದು 2-3 ರಸ್ತೆ ಭಾಳ ನೆನಗುದ್ದಿ ಬಿದ್ದಿದ್ದು. 2018-19ರಲ್ಲಿ ಸುರೇಶ್ ಗೌಡ್ರ ಕಾಲದಲ್ಲಿ ಇವು ಎಲ್ಲ ಈ ಅಕ್ಕಪಕ್ಕ ಹಳ್ಳಿಯರೆಲ್ಲ ರಿಕ್ವೆಸ್ಟ್ ಮಾಡಿ ಒಂದು 3-4 ಕೋಟಿ ರೂಪಾಯಿ ದುಡ್ಡು ಕೊಟ್ಟು ಎಲ್ಲ ಲಿಂಕ್ ರೋಡ್ಗಳನ್ನೆಲ್ಲ ಮಾಡಿಸಿದ್ರು ಈ ಗ್ರಾಮಕ್ಕೆ. ಈ ಗ್ರಾಮದ ಮುಖಾಂತರ ಮತ್ತು ಬೆಳ್ಳೂರಿಗೆ ಲಿಂಕ್ ಆಗೋ ರೋಡ್ಗಳು ಇವೆಲ್ಲ ತುರುವೇಕೆರೆ ಮೈಸಂದ್ರದ ಮುಖಾಂತರ. ಇದು 2018-19ರಲ್ಲಿ ರಸ್ತೆ ಮಾಡಿ ಆದಮೇಲೆ ಇಲ್ಲೇನಾಗಿದೆ, ಇದು ಮೇಯ್ನ್ ಕೆನಾಲ್ ಮುಖಾಂತರ ಹೋಗುತ್ತೆ, ಇರಿಗೇಷನಲ್ಲಿ ಮಾಡಿದ್ದು. ಮೇಯ್ನ್ ಕೆನಾಲ್ ಮುಖಾಂತರ ಹೋಗೋ ರಸ್ತೆಯಲ್ಲಿ ಆ ಕಡೆ ಈ ಕಡೆ ಒಂದು ರೋಡ್ಗೆ ಬರ್ದಂಗೆ ಈ ಗಿಡ ಮೆಳೆಗಳು ಬೆಳ್ಕೊಂಡವೆ. ಯಾವುದೋ ಪುಣ್ಯಾತ್ಮ ಯಾರೋ ತುರುವೇಕೆರೆ ಡಿಪೋದಿಂದ ಒಂದು ಮಕ್ಳಿಗೆ ಸ್ಕೂಲ್ಗೆ ಅಂತ ಒಂದು 2 ಬಸ್ ಹಾಕ್ಯವ್ರಿಗೆ. ಆ ಬಸ್ಗಳು ಬರೋಕ್ಕೂ ಕಷ್ಟ ಆಗಿದೆ, ಎಲ್ಲ ಉಜ್ಜುತ್ತವೆ, ಕಾರ್ಗಳ್ಗೆ ಉಜ್ಜುತ್ತವೆ. ಆಮೇಲೆ ಕೆಲವರು ಎಷ್ಟೋ ಜನ ಈ ನಮ್ಮ ಸಿದ್ದಾಪುರ ಪಾಳ್ಯ ಗ್ರಾಮಕ್ಕೆ ಈ ತುರುವೇಕೆರೆ ತಾಲೂಕು ಭಾಗದಿಂದ ಬರ್ತಕ್ಕಂಥ ಹಾಲು ಹಾಕವು ಅಷ್ಟು ಮೆಳೆ ಒಳಗೆ ಆ ಕಡೆ ಬರೋರು ಈ ಕಡೆ ಬರೋರು ಕಾಣದಲ್ಲೇ ಬಿದ್ದು ಪಾಪ ಈ ಸುಡಿ ಎಲ್ಲ ಕಿತ್ಕೊಂಡು ಹೊಂಟೋಗವೆ. ಇಲ್ಲಿ ಚಿರತೆದೇ ಮೇಯ್ನ್ ಅವಳಿ ಇರೋದೇ ಚಿರತೆ. ಇಲ್ಲಿ ಹಗಲೊತ್ತೆ ಚಿರತೆ ಕಾಣಿಸ್ಕೊತಾವೆ. ಈಗ ಮಳೆ ಬೆಳ್ಕೊಂಡು ಕೂತ್ಕೊಂಡ್ಮೇಲೆ ಮಳೆ ಒಳಗೆ ಚಿರತೆ ಹಗಲೊತ್ತೆ ಸೇರ್ಕೊಂಡು ಈ ರೋಡಲ್ಲಿ ಸಾಯಂಕಾಲ 5 ಗಂಟೆ ಮೇಲೆ ತೀರಾ ರೋಡೇ ಕಾಣ್ತಿರ್ಲಿಲ್ವಲ್ಲ, ಮುಚ್ಚ ಹೋಗಿದ್ದು ರೋಡು, ಗಿಡ ಮಳೆ ಬೆಳ್ಕೊಂಡು ಅಂಥವ ಸೈಡಲ್ಲಿ ನೋಡಿ ಇಲ್ಲ ಏಕವ ಅವ್ರ ಕೈಲಿ ಉಜ್ಜಿ ರಿಕ್ವೆಸ್ಟ್ ಮಾಡಿ ಉಜ್ಜಿ ಸ್ವಲ್ಪ ತಿರ್ಗಾಡಂಗೆ ಮಾಡಿದ್ದೀವಿ. ಆದರೂ ಏನಿಲ್ಲ, ಈಗ ಮಳೆ ಬಿದ್ದುಬಿಟ್ರೆ ಸೊಯ್ಯಿನ ರೋಡಿಗೆ ಬಂದುಬಿಡ್ತವೆ. ಬೇಸಿಗೆಲ್ಲ ಹಿಂಗೆ ಬೆಳ್ಕೊಂಡವು ಇಲ್ಲ ಅವೇ ಅಂತ ಅಂದರೆ ರೋಡ್ ಕಾಣ್ದಂಗೆ ಅಂದರೆ ಮಳೆಗಾಲದಲ್ಲಿ ಎಷ್ಟರ ಮಟ್ಟಿಗೆ ಬರ್ಬೋದವು? ಯಾವನಿಗೆ ಬರವಿಲ್ವಾ? ಎಷ್ಟು ಹೇಳಿದ್ದೀವಿ ಅಂದರೆ ಎಲ್ಲ ಇಂಜಿನಿಯರ್ಸ್ಗೂ ಸಿಕ್ತರಿಗೆಲ್ಲ ಹೇಳಿದ್ದೀವಿ. ಯಾರಿಗೆ ಹೇಳಬೇಕು ಇದನ್ನ? ಒಂದು ಗಿಡ ಮಳೆ ಬೆಳೆಸೋಕ್ಕೆ ಯೋಗ್ಯತೆ ಇಲ್ಲ. ಇದರಲ್ಲಿ ದುಡ್ಡಿಲ್ಲ ಈ ಡಿಪಾರ್ಟ್ಮೆಂಟಲ್ಲಿ ಅಂದರೆ ಇದಕ್ಕೆ ಯಾರು ತಲೆದಂಡ? ಇದಕ್ಕೆ ವಿಚಾರ ಇದನ್ನು ಅಧಿಕಾರಿಗಳಿಗೆ ಹೋಗಿ ಎಲ್ಲ ಹೇಳಿ ರಿಕ್ವೆಸ್ಟ್ ಮಾಡಿ ಬಂದಾಯಿತು. ಅದು ಮೊದಲೊಂದು ಗಿಡ ಕೀಳಿಸಿ ಆಫೀಸಲ್ಲಿ ಒಂದು 10-20 ಸಾವಿರ ದುಡ್ಡಿಲ್ವ ಗಿಡ ಕೀಳ್ಸೋಕ್ಕೆ ಅಂತ ಹೇಳಿ ಬಂದಾಯಿತು. ಅವ್ರು ಯಾರೂ ಅದನ್ನು ಗಣನೆಗೂ ತಾಳಲಿಲ್ಲ, ನೀವು ಯಾವ ಊರು ಅಂತಲೂ ಕೇಳಿಲ್ಲ. ಹಾಂ ಅಂತ ಅಂದರು. ಅವರವು ಕಣ್ಣು ಇಲ್ಲಿಲ್ಲ. ಎಲ್ಲ ಈ ಚೆಕ್ ಡ್ಯಾಮ್ಗಳು ಅಂಥವು ಈ ಮಣ್ಣರ್ಚವು ಎಂಬ್ಯಾಕ್ಮೆಂಟ್ ಹೊಡಿಯವು ಇಂಥವು ಯಾವು ಈಗ ಟೆಂಡರ್ ತಗೊಂಡಿರ್ತಾರೆ. ಅವ್ರಿಗೆ ಬಿಲ್ ಬರ್ಕೊಡೋದು ಬಿಟ್ಬಿಟ್ರೆ ಇನ್ನೇನು ಇಲ್ಲ. ಬಿಲ್ ಬರೆದ್ಬಿಟ್ಟು ಪಾತ್ರೆ ಇಟ್ಕೊಂಡು ನಿಂತ್ಬಿಡ್ತಾರೆ. ಎಲ್ಲಿ ವರ್ಷ ಬರ್ತದೆ, ಎಷ್ಟೊತ್ತಿಗೆ ಬರ್ತದೆ ಅಂತ ಜೋಲ್ ಸುರ್ಸ್ಕೊಂಡು ನಿಂತಿರ್ತಾರೆ. ಅಂಥ ಇಂಜಿನಿಯರ್ಸ್ ಇಲ್ಲಿರೋರು. ಅವ್ನು ಯಾರೋ ರಾಜಗೌಡ ಅಂತ ಒಬ್ಬ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವನಿಗೆ 3 ಸತಿ ಹೋಗಿ ಹೇಳಿದ್ದೀವಿ. ಅವನಿಗೆ ಲೆಕ್ಕವೇ ಇಲ್ಲ, ಅವನೇನಿಲ್ಲ. ಬರೀ ಯಾವ 50% ದುಡ್ಡು ಉಳಿತವೆ ಅವನಿಗೆ ಬರ್ಕೊಟ್ಬಿಟ್ಟು ಇವು ಪಾತ್ರೆ ಹಿಡಿಗೆ ಎಷ್ಟೊತ್ತಿಗೆ ಬರ್ತದೆ ಅಂತ ಪಾತ್ರೆ ಹಿಡ್ಕೊಂಡು ನಿಂತ್ಕೊತಾರೆ. ನಿದ್ದಾರಲ್ಲ ಅಸಿಸ್ಟೆಂಟ್ ಇಂಜಿನಿಯರ್ಸು ಎಲ್ಲ ದುಡ್ಡಿಗೆ ಬಿಟ್ರೆ ಇನ್ನೇನು ಕೆಲಸ ಮಾಡಬೇಕು ಅನ್ನೋ ಮನೋಭಾವನೆಯಲ್ಲಿ ಯಾರೂ ಇಲ್ಲಿಲ್ಲ. ಯಾರು ಕಾಂಟ್ರಾಕ್ಟ್ರು ದುಡ್ಡು ಬರ್ತದೆ ಅಂತ ಎಷ್ಟೊತ್ತಿಗೆ ಕೀಳೋಣ ಅನ್ನೋದು ಅಂದ್ಬಿಟ್ರೆ ಇನ್ನೇನು ಬೇರೆ ವಿಚಾರವೇ ಇಲ್ಲ. ಅಧಿಕಾರಿಗಳು ನಫ್ಲಟ್ಸವರು ಏನಕ್ಕೂ ಪ್ರಯೋಜನ ಇಲ್ಲ. ಅವ್ನು ಯಾರು ಹೇಳಿದ್ರೆ ಅಟ್ಲೀಸ್ಟು ಏನಾಗಿದೆ ಅಂತ ನೋಡೋವಷ್ಟು ಸೌಜನ್ಯನೂ ಇಲ್ಲ. ಅವರು ಏನು ಹೇಳ್ತಾರೆ ಗೊತ್ತಾ? ಅವ್ರು ಹೇಳೋ ಲೆಕ್ಕನೇ ಬೇರೆ. ಯಾರಿಗೆ ಹೇಳ್ತೀರಿ ಹೇಳ್ಕೊ ಹೋಗ್ರಿ ಅಂತಾರೆ. ನಮ್ಮ ಹತ್ರ ಹೆಂಗೆ ಕಿತ್ಕೊತೀರ ಅನ್ನೋ ಲೆಕ್ಕಕ್ಕೆ ಒಟ್ಟಿನಲ್ಲಿ ಮುಂದೆ ಹಾಂ ಅಂತ ಅಂತಾರೆ. ಹಿಂದೆ ಇದು ಯಾವುದೋ ಬಂದಿತ್ತು ಅನ್ನಂಗೆ ಲೆಕ್ಕ ಇಲ್ದಂಗೆ ಮಾತಾಡ್ತಾರೆ. ಇಲ್ಲೇ ಬಂದದ ಹೇಳ್ತೀನಿ ಬಿಡು, ನಮ್ಮದು ಒಂದು ಮಾಡೋದು ಬಡ್ಗೆ ಎಚ್ ಡಿ ಪೈಪ್ ಹಾಕ್ಬಿಟ್ಟು ಮಾಡಿಬಿಡೋದು. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.